ವೀಕ್ಷಕರೇ ನಮಸ್ಕಾರ. ನಿನ್ನೆ ಅಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಹಾಗೂ ರಾಶಿಕಾ ಮಧ್ಯೆ ಒಂದು ಜಗಳ ನಡೀತು. ಸೊ ಅದುವೇ ರಾಶಿಕಾ ಕ್ಯಾರೆಕ್ಟರ್ ಬಗ್ಗೆ ಧ್ರುವಂತ್ ಅವರು ಮಾತಾಡಿದ್ದಾರೆ ಅಂತ ಹೇಳಿ ರಾಶಿಕಾ ಅವರು ತುಂಬ ಜೋರಾಗಿ ಜಗಳ ಕೂಡ ಮಾಡಿದ್ರು. ಸೊ ಇದರ ಮಧ್ಯೆ ಸೂರಜ್ ಮತ್ತೆ ನಮ್ಮ ಧ್ರುವಂತ್ ಅವರು ಕೂಡ ಜಗಳ ಕೂಡ ನಡೆದ್ರು. ಸೊ ತುಂಬ ಜೋರಾಗಿ ಹೋಯಿತು ಅಂತಲೂ ಕೂಡ ಹೇಳ್ಬೋದು. ಕೈ ತೋರಿಸ್ಕೊಂಡು ಜಗಳ ಕೂಡ ಆಡಿದ್ರು. ಸೊ ಅದಾದ ಬಳಿಕ ಮತ್ತೆ ಕಾವ್ಯವರ ಮಧ್ಯೆನೂ ಕೂಡ ಧ್ರುವಂತ್ ಅವರು ಜಗಳ ಆಡಿದ್ರು. ಬಟ್ ಇಲ್ಲಿ ರಾಶಿಕಾ ಮತ್ತು ಧ್ರುವಂತ್ ಮಧ್ಯೆ ಜಗಳ ಆಗಲು ಕಾರಣವೇನು, ಸೊ ಈ ಜಗಳಕ್ಕೆ ಮೇನ್ ಮುಂಬೂತಿ ಯಾರು ಅಂತ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾಕಪ್ಪ ಅಂದರೆ ಇಲ್ಲಿ ಬೇರೆ ವಿಷಯಗಳನ್ನ ತಿಳಿಸಿ ಆಮೇಲೆ ಜಗಳ ಶುರುವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಆ್ಯಕ್ಚುಲಿ ಇಲ್ಲಿ ರಾಶಿಕಾ ಅವರ ಕ್ಯಾರೆಕ್ಟರ್ ಬಗ್ಗೆ ಧ್ರುವಂತ್ ಅವರು ಮಾತನಾಡಿದ್ದಾರೆ ಅಂತ ರಾಶಿಕಾ ಅವರಿಗೆ ಗೊತ್ತಿರಲಿಲ್ಲ. ಬಟ್ ಆ ಒಂದು ವಿಷಯವನ್ನು ಬೇರೆಯೊಬ್ಬರು ಹೇಳಿ ಈ ಜಗಳನ ಹಚ್ಚಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಯಾರು ಧ್ರುವಂತ್ ಅವರು ರಾಶಿಕಾ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಿದ್ದಾರೆ ಅಂತ ಈ ಮ್ಯಾಟ್ರನ್ನ ಯಾರು ತಿಳಿಸ್ಕೊಟ್ಟು ಅದರ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ನಿನ್ನೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿತ್ತು. ಸೊ ಅದುವೇ ಮೆಣಸಿನಕಾಯಿ ಟಾಸ್ಕ್ ಅಂತ. ಸೊ ಈ ಟಾಸ್ಕ್ನಲ್ಲಿ ಫಸ್ಟು ಒಬ್ಬೊಬ್ಬ ಸ್ಪರ್ಧಿಗಳು ಬಂದು ಕಾರಣಗಳನ್ನ ಹೇಳಿ ಸೊ ಅವರ ಕಾರಣಗಳು ತಿಳಿಸಿರುವಂಥ ಸ್ಪರ್ಧಿಗಳಿಗೆ ಮೆಣಸಿನಕಾಯಿ ತಿನ್ನಿಸ್ತಾ ಇದ್ರು. ಸೊ ನಿನ್ನೆ ಅಷ್ಟೇ ಗಿಲ್ಲಿ ಮತ್ತು ಧ್ರುವಂತ್ ಅವರ ಮಧ್ಯೆ ಒಂದಿಷ್ಟು ಮಾತುಗಳು ನಡೀತಾ ಇದ್ವು. ಅಂಥ ಸಮಯದಲ್ಲಿ ಗಿಲ್ಲಿ ಅವರು ಧ್ರುವಂತ್ ಅವರಿಗೆ ಮೆಣಸಿನಕಾಯಿ ತಿನ್ನಿಸ್ತಾ ಇದ್ರು ಅಂತಲೂ ಕೂಡ ಹೇಳ್ಬೋದು. ಇದರ ಮಧ್ಯೆ ಸೊ ಸೈಡಲ್ಲಿ ಕುಂತಿರುವಂತಹ ಕಾವ್ಯ ಮತ್ತು ರಾಶಿಕಾ, ರಕ್ಷಿತಾ ಮತ್ತು ಧನುಷ್ ಒಂದು ಗುಂಪಿನಲ್ಲಿ ಕೂತಿರ್ತಾರೆ, ಅಂದರೆ ಒಂದು ಸೈಡಲ್ಲಿ ಕೂತಿರ್ತಾರೆ. ಸೊ ಆವಾಗ ಕಾವ್ಯ ಅವ್ರು ಏನು ಮಾಡ್ತಾರೆ, ಸೈಲೆಂಟಾಗಿ ಬಂದುಬಿಟ್ಟು ರಾಶಿಕಾ ಹತ್ರ ಒಂದು ಮಾತುಗಳನ್ನ ಹೇಳ್ತಾರೆ. ಏನಪ್ಪ ಅಂದರೆ, ಸೊ ಧ್ರುವಂತ್ ಅವ್ರು ಮೊನ್ನೆ ಮಾತಾಡ್ತಾ ಇದ್ರು. ಏನಪ್ಪ ಅಂದರೆ, ಸೊ ನೀನು ಬಿಗ್ ಬಾಸ್ಗೆ ಬಂದಾಗ ಅಭಿ ಜೊತೆ ಇದ್ದೆ, ಸೊ ಅಭಿ ಜೊತೆ ಆದಮೇಲೆ ಧನುಷ್ ಜೊತೆ ಇದ್ದೆ, ಈಗ ಧನುಷ್ನ ಬಿಟ್ಬಿಟ್ಟು ಸೂರಜ್ ಜೊತೆ ಹೋಗಿದೀಯ ಅಂತ ಒಂದು ಮಾತುಗಳನ್ನ ಆಡ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ಸೀನ್ನ ಕರೆಕ್ಟಾಗಿ ಝೂಮ್ ಮಾಡಿಬಿಟ್ಟು ಬಿಗ್ ಬಾಸ್ ಅವರು ಪ್ರೋಮೋ ಕೆಳಗಡೆ ಒಂದು ಮೆಸೇಜ್ ಸಹ ಕೊಟ್ಟಿದ್ದಾರೆ. ಏನಂತ ಅಂದರೆ, ಧ್ರುವಂತ್ ರಾಶಿಕಾ ಬಗ್ಗೆ ಮಾತನಾಡಿದ್ದನ್ನು ಕಾವ್ಯ ರಾಶಿಕಾಗೆ ಇಲ್ಲಿ ಹೇಳ್ತಿದ್ದಾರೆ ಅನ್ನೋ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ. ಸೊ ಇದು ಮೊದಲ ಬಾರಿ ಅನಿಸುತ್ತೆ ಈ ರೀತಿಯ ಒಂದು ಟೈಟಲ್ ಕೊಟ್ಟಿರೋದು. ಸೊ ಕಳೆದ ವಾರ ಬಿಗ್ ಬಾಸ್ನಲ್ಲಿ ಆದಂಥ ಎಡವಟ್ಟು ಅಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ವಿಚಾರದಲ್ಲೂ ಕೂಡ ಒಂದಿಷ್ಟು ಟೈಟಲ್ನ ಕೊಟ್ಟಿದ್ರು. ಅದು ಕಿಚ್ಚನ ಪಂಚಾಯತಿಯಲ್ಲಿ ಸರಿಯಾದ ಉತ್ತರಗಳು ಸಿಗುತ್ತೆ, ಯಾರ ತಪ್ಪು ಯಾರ ಸರಿ ಅಂತ. ಸೊ ಇದೀಗ ಮತ್ತೆ ಈ ವಾರದ ಒಂದು ಎಪಿಸೋಡ್ನಲ್ಲಿ ಸಹ ಈ ಥರ ಒಂದು ಟೈಟಲ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಾಶಿಕಾ ಅವರಿಗೆ ಕಾವ್ಯ ಅವರು ಯಾವ ರೀತಿ ಚಾಡಿ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಫೋಟೋ ಕೂಡ ತೋರಿಸಿರುವಂಥದ್ದು ಆಲ್ರೆಡಿ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇದಾದ ಬಳಿಕ ಗಿಲ್ಲಿಯವರು ಎಲ್ಲ ಕಾರಣಗಳನ್ನ ಕೊಟ್ಟಾದಮೇಲೆ ಆ ಒಂದು ಟಾಸ್ಕ್ ಮುಗಿದ ತಕ್ಷಣ ಒಂದು ಸ್ವಿಮ್ಮಿಂಗ್ ಪೂಲ್ ಪಕ್ಕ ಹೋಗಿ ರಾಶಿಕಾ ಮತ್ತು ಧ್ರುವಂತ್ ಅವರು ಕೂತಿರ್ತಾರೆ. ಸೊ ಅಂಥ ಸಮಯದಲ್ಲಿ ಇವ್ರ ಮಧ್ಯೆ ಜಗಳ ಕೂಡ ಶುರುವಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಂಥ ಟೈಮ್ನಲ್ಲಿ ಸೂರಜ್ ಮತ್ತು ಒಂದಿತರ ಸ್ಪರ್ಧಿಗಳು ಸಹ ಎಂಟ್ರಿ ಆಗ್ತಾರೆ ಆ ಲೊಕೇಶನ್ಗೆ. ಅಂಥ ಸಮಯದಲ್ಲಿ ಕಾವ್ಯ ಅವರು ಬಂದು ಏನು ಹೇಳ್ತಾರೆ ಅಂದರೆ, ಸೊ ನನ್ನ ಹತ್ರ ಬಂದುಬಿಟ್ಟು ಧ್ರುವಂತ್ ಅವರು ಈ ರೀತಿ ಮಾತಾಡಿದ್ರು. ಏನಪ್ಪ ಅಂದರೆ, ಇಷ್ಟು ದಿನ ರಾಶಿಕಾ ಅವರು ಅಭಿ ಹತ್ರ ಹೋಗ್ತಾರೆ, ಅಲ್ಲಿ ವರ್ಕೌಟ್ ಆಗಲಿಲ್ಲ, ಆಮೇಲೆ ಧನುಷ್ ಹತ್ರ ಹೋಗ್ತಾರೆ, ಅಲ್ಲಿ ವರ್ಕೌಟ್ ಆಗಲಿಲ್ಲ, ನನ್ನ ಹತ್ರ ಬರ್ತಾರೆ, ನನ್ನ ಹತ್ರನೂ ಕೂಡ ವರ್ಕೌಟ್ ಆಗಲಿಲ್ಲ, ಈಗ ಸೂರಜ್ ಬಂದರೆ ಸೂರಜ್ ಹತ್ರ ವರ್ಕೌಟ್ ಆಗ್ತಾಯಿದೆ, ಸೊ ಹಾಗಾಗಿ ಅಲ್ಲೇ ಇದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಸೊ ಈ ಒಂದು ಮಾತನ್ನ ಕೇಳಿದ ಮೇಲೆ ರಾಶಿಕಾ ಅವ್ರು ಏನಂದರೆ, ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು ಅನ್ನೋ ಒಂದು ವರ್ಡ್ನ ಯೂಸ್ ಮಾಡಿಬಿಟ್ಟು ತುಂಬ ಜೋರಾಗಿ ಜಗಳ ನಡೆಯುತ್ತೆ. ಸೊ ಅಂಥ ಸಮಯದಲ್ಲಿ ನಮ್ಮ ಸೂರಜ್ ಅವರು ಸಹ ಎಂಟ್ರಿ ಆಗ್ತಾರೆ. ಸೂರಜ್ ಅವರು ಏನು ಹೇಳ್ತಾರಪ್ಪ ಅಂದರೆ, ಹೆಣ್ಮಕ್ಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು, ಸೊ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಡ ನೀನು ಅನ್ನೋ ರೀತಿಲಿ ಜೋರಾಗಿ ಮಾತುಗಳು ನಡೀತಾ ಇರ್ತವೆ. ಸೊ ಅಂಥ ಸಮಯದಲ್ಲಿ ಧ್ರುವಂತ್ ಅವ್ರು ಏನು ಹೇಳ್ತಾರೆ ಅಂದರೆ, ಸೊ ನಾನು ಆ ರೀತಿ ಮಾತಾಡಿಲ್ಲ ಬ್ರೋ, ಏನು ಅನ್ನೋ ರೀತಿಲಿ ಮಾತಾಡ್ತಾರೆ. ಬಟ್ ಇಲ್ಲಿ ಸೂರಜ್ ಅವರು ಏನು ಹೇಳ್ತಾರೆ, ನೀ ಮಾತಾಡಿದ್ಯಾ, ಕರೆಕ್ಟಾಗಿ ಮಾತಾಡೋ, ಹೆಣ್ಮಕ್ಳ ಬಗ್ಗೆ ಮಾತಾಡೋ ಮುಂಚೆ ಸರಿಯಾಗಿ ಮತ್ತೆ ಮಾತಾಡೋದು ಜೋರಾಗಿ ಮಾತಾಡ್ತಾರೆ. ಅಂಥ ಸಮಯದಲ್ಲಿ ಧ್ರುವಂತ್ ಅವರು ಕೂಡ ಫುಲ್ ರಾಂಗ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಏನು ಇವಾಗ ನಾನು ಮಾತಾಡ್ತೀನಿ, ಏನು ಇವಾಗ ನೀನು ಯಾರು ಗುರು ನಂಗೆ ಹೇಳಕ್ಕೆ, ನೀನು ಯಾವನು, ಮುಚ್ಕೊಂಡು ಹೋಗೋ ಅನ್ನೋ ರೀತಿಲಿ ಮಾತಾಡ್ತಾರೆ. ಸೊ ಈ ಒಂದು ಸಿಚುವೇಷನ್ನಲ್ಲಿ ಸೂರಜ್ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಸೊ ನೀನು ಹೇಳಿದ್ದು ನಿಜ, ಒಪ್ಕೊಬಿಡು, ನೀ ಯಾಕೆ ಸುಳ್ಳು ಹೇಳ್ತಾ ಇದೀಯ ಅಂತ ಹೇಳ್ತಾರೆ. ಬಟ್ ಧ್ರುವಂತ್ ಅವರು ಇಲ್ಲಿ ವಾದ ಕೂಡ ಮಾಡ್ತಾರೆ ಆ ಮಾತಿಗೆ. ಏನಪ್ಪ ಅಂದರೆ, ಸೊ ನಾನು ಮಾತಾಡಿಲ್ಲ ಅಂತ ಎಷ್ಟು ಸರಿ ಹೇಳ್ಬೇಕು ನಿಮಗೆ, ನಾನು ಮಾತಾಡಿದ್ದು ಪ್ರೂಫ್ ತೋರಿಸಿ, ನೀನು ಪ್ರೂಫ್ ಏನಿದೆ ತೋರಿಸು, ನೀನು ಯಾರು ಮಾತಾಡೋಕ್ಕೆ ನನ್ನ ಹತ್ರ, ನೀನು ಯಾರು ಗುರು ನನ್ನ ಹತ್ರ ಮಾತಾಡೋಕ್ಕೆ, ನೀನು ಯಾಕೆ ಏಕವಚನದಲ್ಲಿ ಮಾತಾಡ್ತಾ ಇದೆಯಾ, ನೀ ಏಕವಚನದಲ್ಲಿ ಮಾತಾಡೋದಕ್ಕೆ ನಾ ಮಾತಾಡ್ತೀನಿ ಅಂತ ಸೂರಜ್ ಅವರು ಕೂಡ ಹೇಳ್ತಾರೆ. ಸೊ ಇವರ ಮಧ್ಯೆ ತುಂಬ ಭೀಕರವಾಗಿ ಜಗಳ ಕೂಡ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಕೈ ತೋರಿಸಿ ವಿಚಾರ ಕೂಡ ನಡೆಯುತ್ತೆ. ಸೊ ಇಂಥ ಸಮಯದಲ್ಲಿ ಸೂರಜ್ ಅವರು ಏನು ಹೇಳ್ತಾರೆ ಅಂದರೆ, ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು, ನಮ್ಮಿಬ್ಬರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು ಅನ್ನೋ ಒಂದು ವಿಚಾರ ಕೂಡ ಮಾತಾಡ್ತಾರೆ. ಬಟ್ ಇಲ್ಲಿ ರಾಶಿಕಾ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಿದ್ದಾರೆ ಅಂತ ನಮಗೆ ಇವತ್ತು ಒಂದು ವಿಡಿಯೋ ಕೂಡ ನೋಡಿಲ್ಲ. ಬಟ್ ಆದರೆ ಕಾವ್ಯ ಅವರು ಈ ಒಂದು ಸೀನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಜಗಳ ಕೂಡ ಕಾವ್ಯ ಅವರಿಂದ ಶುರುವಾಗಿದ್ದು. ಸೊ ಇದಾದ ಬಳಿಕ ಎಲ್ಲ ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡೋ ಟೈಮಲ್ಲೂ ಅಷ್ಟೇ ತುಂಬ ಜೋರಾಗಿ ಕೂಡ ಇವರ ಮಧ್ಯೆ ಜಗಳ ಕೂಡ ನಡೀತಾ ಇದೆ. ಬಟ್ ಇಲ್ಲಿ ಸೂರಜ್ ಅವರು ಯಾಕೆ ರಾಂಗ್ ಆದರು ಅಂತ ಗೊತ್ತಾಗಲಿಲ್ಲ. ಬಟ್ ಇಷ್ಟು ದಿನ ಸೂರಜ್ ಅವರು ರಾಶಿಕಾ ಜೊತೆ ಇದ್ದಿದ್ದು ನಿಜ, ಒಪ್ಕೋಬೋದಿತ್ತು. ಸೊ ನಾನು ಇದ್ದಿದ್ದೀನಿ, ಏನು ಇವಾಗ ಏನು ಮಾಡ್ತೀಯ ಅಂತ ಕೇಳಿ ಮಾತಾಡ್ಬೋದಿತ್ತು. ಬಟ್ ಅದು ಬಿಟ್ಕೊಂಡು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು, ಅವಳ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಈ ಒಂದು ಜಗಳ ಕಿತ್ತಾಟ ಲೆವೆಲ್ಗೆ ಹೋಗ್ತಾ ಇತ್ತು ಅಂತಲೂ ಕೂಡ ಹೇಳ್ಬೋದು. ಅಷ್ಟೊತ್ತಿಗೆ ಎಲ್ಲ ಸ್ಪರ್ಧಿಗಳು ಬಂದು
ಬಂದು ಅಲ್ಲಿ ತಡೆದಿದ್ದಾರೆ. ಬಟ್ ಆದರೆ ಇಲ್ಲಿ ಧ್ರುವಂತ್ ಅವರ ಆರ್ಭಟ ತುಂಬ ಜೋರಾಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಆ ರೀತಿಯ ವಿಚಾರಗಳು ಅಂದರೆ ಕ್ಯಾರೆಕ್ಟರ್ ಬಗ್ಗೆ ಏನು ಮಾತಾಡಿಲ್ಲ. ಸೊ ಸಿಂಪಲ್ಲಾಗಿ ಒಂದಿಷ್ಟು ವರ್ಡ್ಗಳನ್ನ ಮಾತಾಡಿದೆ. ಏನಪ್ಪ ಅಂದರೆ ಇಷ್ಟು ದಿನ ಅವ್ರ ಹತ್ರ ಹೋದರೂ ನಡೀಲಿಲ್ಲ, ಇವ್ರ ಹತ್ರ ಹೋದರೂ ನಡೀಲಿಲ್ಲ, ಅವ್ರ ಹತ್ರ ಬಂದು ಸೇರ್ಕೊಂಡಿದ್ದಾರೆ ಅಂತ ಕೂಡ ಹೇಳಿದರು. ಬಟ್ ಅವರು ಬೇರೆ ರೀತಿಯನ್ನು ಮಾತಾಡಿಲ್ಲ. ಬಟ್ ಇಲ್ಲಿ ಕಾವ್ಯ ಅವರು ಯಾಕೆ ಈ ರೀತಿಯ ಒಂದು ಸೀನ್ನ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ನೋಡಬೇಕು ಅವರು ಕಾವ್ಯ ಹತ್ರ ಏನು ಮಾತಾಡಿದರೆ ಅದರ ಬಗ್ಗೆ ಕೂಡ ತೋರಿಸಿಲ್ಲ. ಸೊ ಇವತ್ತಿನ ಪ್ರೋಮೋದಲ್ಲಿ ತೋರಿಸ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇದರ ವಿಚಾರಗಳು ಆಲ್ಮೋಸ್ಟ್ ನನ್ನ ಪ್ರಕಾರ ಕಿಚ್ಚನ ಪಂಚಾಯಿತಿಯಲ್ಲೇ ಇದು ಕ್ಲಿಯರ್ ಆಗುತ್ತೆ ಅಂತ ಅನ್ಕೊತೀನಿ. ನಿಮ್ಮ ಪ್ರಕಾರ ಇಲ್ಲಿ ಧ್ರುವಂತ್ ಅವರು ಮಾಡಿದ್ದು ಸರಿನಾ ತಪ್ಪಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ನನ್ನ ಪ್ರಕಾರ ಧ್ರುವಂತ್ ಅವರು ಹೇಳಿದ್ದು ತಪ್ಪೆ. ಬಟ್ ಯಾವ ರೀತಿಯಲ್ಲಿ ವರ್ಡ್ಗಳನ್ನ ಮಾತಾಡಿದ್ದಾರೆ ಅಂತ ನಾವು ನೋಡಲೇಬೇಕಾಗುತ್ತೆ. ಬಟ್ ಇಲ್ಲಿ ಸೂರಜ್ ಅವರು ಯಾಕೆ ಇಷ್ಟು ಆಟಿಟ್ಯೂಡಿಂದ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಆದರೆ ಇಲ್ಲಿ ಸಮಾಧಾನ ಮಾಡಿಬಿಟ್ಟು ಓಕೆ ಆಯಿತು, ಸುಮ್ಮನೆ ಆಯಿತು, ಓಕೆ ನೀವು ಮಾತಾಡಿದ್ರೆ ಹಾಗೆ ಅಂದ್ಕೊಳ್ಳಿ ಅನ್ನೊಂದು ಮಾತುಗಳನ್ನ ಆಡಿ ಸುಮ್ಮನೆ ಬಂದುಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು. ಬಟ್ ಇವರು ದೊಡ್ಡ ವಿಚಾರ ಥರ ಜಗಳ ಆಡೋಕ್ಕೆ ಶುರು ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಈ ಜಗಳ ನಡೆಯುವಂಥ ಲೊಕೇಶನ್ನ ಬಿಟ್ಟು ಬೇರೆ ಏರಿಯಾ ಅಂದರೆ ಸ್ವಲ್ಪ ಟೈಮ್ ಆದಮೇಲೆ ಸೊ ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಅಭಿ ಅವರು ಎಲ್ಲರೂ ಇರ್ತಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ಕೂಡ ಮಾತಾಡೋ ಟೈಮಲ್ಲಿ ಅಭಿ ಅವರು ಏನು ಹೇಳ್ತಾರೆ ಅಂದರೆ, ಸೊ ನೀವೊಬ್ಬರು ಶಾರುಖ್ ಖಾನು, ನೀವೆಲ್ಲ ಹೇಳೋದನ್ನ ಕೇಳಿಸ್ಕೊತಾ ಇರಬೇಕು ಅಂತ ಮಾತುಗಳನ್ನ ಆಡ್ತಾರೆ. ಬಟ್ ಇಲ್ಲಿ ಯಾಕೆ ಎಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಓಕೆ ಧ್ರುವಂತ್ ಅವರು ಮಾತನಾಡಿದ್ದು ತಪ್ಪೆ. ಬಟ್ ಅದನ್ನ ಆಲ್ರೆಡಿ ಈಗ ಮುಗಿದೋಗಿದೆ. ಮತ್ತೆ ಮ್ಯಾಟ್ರನ್ನ ಯಾಕೆ ಕೆದಕ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಸೊ ಇದರ ಮಧ್ಯೆಯಲ್ಲಿ ಯಾರು ಧನುಷ್ ಅವರು ಎಂಟ್ರಿ ಆಗಿಬಿಟ್ಟು ಆ ಒಂದು ಮ್ಯಾಟ್ರನ್ನ ಕ್ಲಿಯರಾಗಿ ಎಲ್ಲರಿಗೂ ಅರ್ಥ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂಥ ಟೈಮಲ್ಲಿ ಸೊ ರಾಶಿಕಾ ಅವರು ತುಂಬ ಜೋರಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ಸೂರಜ್ ಅವರು ರಾಶಿಕಾ ಅವ್ರಿಗೆ ಹೇಳ್ತಾ ಇರ್ತಾರೆ ಸುಮ್ಮನೆ ಸೈಲೆಂಟ್ ಆಗಿರಿ ಅಂತ. ಆದರೂ ಕೂಡ ರಾಶಿಕಾ ಅವರು ತುಂಬ ಜೋರಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅಂಥ ಸಮಯದಲ್ಲಿ ಧ್ರುವಂತ್ ಅವ್ರು ಏನು ಹೇಳ್ತಾರೆ, ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ, ಸೊ ನಾ ಹೆಣ್ಮಕ್ಳ ಹತ್ರ ಮಾತಾಡೋದೇ ಅಲ್ಲ, ನೀವು ಯಾಕೆ ಮಾತಾಡ್ತಾ ಇದ್ದೀರಾ ನನ್ನ ಹತ್ರ ಅಂತಲೂ ಕೂಡ ಹೇಳ್ತಾರೆ. ಸೊ ಇದರ ಮಧ್ಯೆ ಧನುಷ್ ಅವರು ಇವರಿಬ್ಬರ ಮಾತು ಕೇಳಲ್ಲ. ಅಂಥ ಟೈಮಲ್ಲಿ ಪಕ್ಕ ಇರುವಂಥ ಟೇಬಲ್ನ ಕೈಯನ್ನು ಎತ್ತಿ ಒಂದ್ಸರಿ ಬಡಿತಾರೆ. ಸೊ ಅಂಥ ಟೈಮಲ್ಲಿ ಎಲ್ಲ ಕೂಡ ಸೈಲೆಂಟ್ ಆಗ್ತಾರೆ. ಸೊ ಅದರ ಮೇಲಿದ್ದಂಥ ವಾಟರ್ ಪೋಲ್ ಸಹ ಕೆಳಗಡೆ ಬಿದ್ದೋಗುತ್ತೆ. ಅಂಥ ಟೈಮ್ನಲ್ಲಿ ಕ್ಯಾಪ್ಟನ್ ಆದಂಥ ಮಾಳುವರು ಸಹ ಬಂದು ಎಂಟ್ರ್ ಆಗ್ತಾರೆ. ದಯವಿಟ್ಟು ಸ್ವಲ್ಪ ಸುಮ್ಮನಿರಿ, ಒಬ್ಬರಾರು ಮಾತಾಡಿ, ಅವ್ರು ಹೇಳೋ ಮಟ್ಟ ಕೇಳಿ ಅಂತಲೂ ಕೂಡ ಹೇಳ್ತಾರೆ. ಬಟ್ ಈ ಜಗಳ ಆಗೋ ಟೈಮಲ್ಲಿ ಮಾಳುವರು ಕೂಡ ಎಂಟ್ರಿ ಆಗಲಿಲ್ಲ. ಬಟ್ ಎಲ್ಲ ಸೈಲೆಂಟ್ ಆಗಿ ಮತ್ತೆ ಆ ವಿಚಾರಗಳನ್ನ ಮಾತಾಡೋ ಟೈಮಲ್ಲಿ ನಮ್ಮ ಮಾಳುವರು ಎಂಟ್ರಿ ಆಗ್ತಾರೆ. ಸೊ ಈ ಒಂದು ವಿಚಾರ ಮಾತ್ರ ನಿನ್ನೆ ತುಂಬ ಡಿಸ್ಕಸ್ ಆಯಿತು ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ಎಪಿಸೋಡ್ನಲ್ಲಿ ಈ ಒಂದು ಸೀನ್ ಬರೋಕ್ಕೆ ತುಂಬ ಜನ ವೇಟ್ ಮಾಡ್ತಾಯಿದ್ರಿ. ಬಟ್ ಅದನ್ನ ಸೀನ್ನ ಎಂಡಲ್ಲಿ ತೋರಿಸಿದ್ರು ಅಂತಲೂ ಕೂಡ ಹೇಳ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನಿನ್ನೆ ಜಗಳ ಶುರುವಾಗೋಕ್ಕೆ ಕಾರಣ ನಮ್ಮ ಕಾವ್ಯ ಅವರು. ಯಾಕಪ್ಪ ಅಂದರೆ ಗಿಲ್ಲಿ ಮತ್ತು ಧ್ರುವಂತ್ ಅವರು ಕಾರಣಗಳನ್ನು ಕೊಟ್ಟು ಒಂದು ಮೆಣಸಿನ್ಕಾಯಿ ತಿನ್ನೋ ಟಾಸ್ಕ್ ಮಧ್ಯದಲ್ಲಿ ಸೊ ಈ ಒಂದು ವಿಚಾರನ ಹೇಳಿದ್ದು ಕಾವ್ಯ ಅವರು. ಸೊ ಹಾಗಾಗಿ ಈ ಒಂದು ವಿಚಾರ ಇಟ್ಕೊಂಡು ರಾಶಿಕಾ ಅವರು ತುಂಬ ಜೋರಾಗಿ ಮಾತಾಡ್ತಾರೆ. ಅದು ಕೂಡ ಸೈಲೆಂಟಾಗಿ ಧ್ರುವಂತ್ ಮತ್ತು ರಾಶಿಕಾ ಇಬ್ಬರನ್ನು ಸೈಲೆಂಟಾಗಿ ಕರ್ಕೊಂಡು ಹೋಗಿ ಆ ಟೈಮಲ್ಲಿ ಕೂಡ ಜಗಳ ಶುರುವಾಗುತ್ತೆ. ಸೊ ಇಲ್ಲಿ ಮೇನ್ ಪಾತ್ರ ಜಗಳ ಶುರುವಾಗೋ ಕಾರಣ ಕಾವ್ಯ ಅವರು. ಸೊ ಈ ಒಂದು ವಿಚಾರ ಮಾತ್ರ ಕಿಚ್ಚನ ಪಂಚಾಯತಿಲಿ ಜೋರಾಗಿ ಡಿಸ್ಕಸ್ ಆಗುತ್ತೆ. ಯಾಕಪ್ಪ ಅಂದರೆ ಈಗಾಗಲೇ ಒಂದು ಟೈಟಲ್ ಸಹ ಕೆಳಗಡೆ ಬಂದಿದೆ. ಅದು ಎಪಿಸೋಡ್ ಮಧ್ಯದಲ್ಲಿ ಈ ಥರ ಟೈಟಲ್ನ ಇದೇ ಸರಿ ನೋಡಿದ್ದು. ಯಾಕಪ್ಪ ಅಂದರೆ ಇಷ್ಟು ದಿನ ಯಾವುದೇ ರೀತಿ ಟೈಟಲ್ನ ತೋರಿಸಿಲ್ಲ. ಸೊ ಕಳೆದ ವಾರ ತೋರಿಸಿದ್ರು ನಾನು ಹೇಳಿದಾಗೆ. ಬಟ್ ಈ ವಾರ ಈ ಒಂದು ಟೈಟಲ್ ಮೊದಲ ದಿನವೇ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಈ ಒಂದು ಮ್ಯಾಟರ್ ಡಿಸ್ಕಸ್ ತುಂಬ ಜೋರಾಗಿ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.